5 ಕಿಲೋ ಉಂಟು. 5 ಕಿಲೋ ಇರ್ಲಿಕ್ಕೆಲ್ಲ ಇಲ್ಲಿ ನೋಡಿ ಜಗಳ ಮಾಡ್ತಿದ್ದಾರೆ ಅವರು. ಇಲ್ಲಿ ಸಿಹಿ ಕುಂಬಳಕಾಯಿ ಸಹ ಆಗಿದೆ. 6 ಸಿಹಿ ಕುಂಬಳಕಾಯಿ ಸಿಕ್ಕಿದೆ ಲಾಸ್ಟ್ ಟೈಮ್. ಸರಿ ಕ್ಲೀನ್ ಮಾಡ್ಬೇಕು, ಇಲ್ಲಾದ್ರೆ ಅದು ಮಣ್ಣು ಇರ್ತದಲ್ಲ. ಅಲ್ಲಿ ಉಡ ಇರುವ ಜಾಗ, ಆ ಕಡೆ ಹೋದ್ರೆ ಉಡ ಇರುವ ಜಾಗ. ಸೊ ಇವತ್ತು ನಾವು ಸಂಜೆ ಇದನ್ನು ಬೇಯಿಸಿ ನಾವು ಇದನ್ನು ತಿಂತೇವೆ. ಇಲ್ಲೊಂದು ಡ್ಯಾನ್ಸ್ ಆಗ್ತದೆ, ಅದಕ್ಕೆ ಅಮ್ಮ ಇಲ್ಲಿ ಬರುದಿಲ್ಲ. ನಮ್ಗೆ ಫಸ್ಟ್ ಒನ್ ಸಿಕ್ತು, ಫಸ್ಟ್ ಗೆಣಸು. ಇಲ್ಲಿ ಕೊಡಿಸಿ ನೀರು ನಾವು ಹಾಕ್ಬೇಕು, ಹೀಗೆ ಮಾಡಿ ಹಾಕ್ಬೇಕು. ಇನ್ನೊಂದು ಗೆಣಸು ಸಿಕ್ಕಿತ್ತು ನಮಗೆ. ತುಂಬ ಸೂಪರ್ ಉಂಟು ಆಯ್ತಾ, ಟೇಸ್ಟು ರುಚಿ ಎಷ್ಟು ಒಳ್ಳೇದುಂಟು ಗೊತ್ತುಂಟಾ. ಹಲೋ, ವೆಲ್ಕಮ್ ಟು ಡೇಲಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಬ್ಲಾಗ್. ನನ್ನ ಮಾವ ನಮ್ಮ ಮನೆಯಲ್ಲಿ ಅಂದರೆ ಅಷ್ಟು ಜಾಗ ಇಲ್ಲ, ಸ್ವಲ್ಪ ಜಾಗ ಇದೆ. ಆ ಜಾಗದಲ್ಲಿ ಅವರು ಗೆಣಸಿನ ಗಿಡವನ್ನು ನೆಟ್ಟಿದ್ದಾರೆ. ಸೊ ಇವತ್ತು ನಾವು ಅದು ಓಪನ್ ಮಾಡಿ ನೋಡುವ ಗೆಣಸು ಇದೆಯಾ ಇಲ್ವ ಅಂತ. ಸೊ ನಾವು ಈಗ ಹೋಗ್ತಾ ಇದ್ದೇವೆ. ಮಮ್ಮಿ ಹಂಗ ಈಗ ನಾವು ಹೋಗ್ತಿದ್ದೇವೆ. ಸೊ ನಾವೀಗ ಹೋಗುವ. ನಮ್ಮ ಮನೆ ಸೈಡಲ್ಲಿ ಸ್ವಲ್ಪ ಜಾಗ ಇದೆ, ಅಷ್ಟು ತುಂಬ ಅಂತ ಜಾಗ ಇಲ್ಲ, ಸ್ವಲ್ಪ ಜಾಗ ಇದೆ. ಅಲ್ಲಿ ನಾವು ಈಗ ಹೋಗ್ತಿದ್ದೇವೆ. ಸೊ ಇದು ನಮ್ಮ ಮನೆ ಕಡೆ ವ್ಯೂ. ಸೊ ನೀವು ನೋಡ್ತಿದ್ದೀರಿ, ಇಲ್ಲಿ ಗೆಣಸಿನ ಗಿಡ ನೋಡ್ತಿದ್ದೀರಲ್ಲ. ಈಗ ನಾವು ಹೋಗ್ತಿದ್ದೇವೆ. ಸಿಯಾ ಹಂಗೆ ಈಗ ಗೆಣಸಿನ ಗಿಡವನ್ನು ನಾವು ತೆಗೆಯುವ, ನೋಡುವ ಗೆಣಸಿದೆಯಾ ಇಲ್ವಂತ. ಈಗ ನನ್ನ ಅಪ್ಪ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರ ಪ್ರೋಸೆಸ್. ಈಗ ಇಲ್ಲಿ ಸಿಎಸ್ ಇದ್ದಾಳೆ, ಸಿಎಸ್ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವರು ಆ ಕಡೆ ತೆಗಿಸಿ, ಆ ಕಡೆ. ಇಲ್ಲಿ ನೋಡಿ, ಹುಳ ಕಿಯಾನ್ ಗೆಣಸಿದ ವಿಟಮಿನ್ ಸಿ ಹುಳ ದಿಬ್ಯಾಶ ಹುಳ ಉಂಟಲ್ಲಿ. ಒಬ್ಬೂ ತೆಗಿ. ಓ ಬಿಬಿ, ಹುಳ ನೋಡು, ಹುಳ ಕಿಯಾನ್ ಹುಳ. ಇಲ್ಲಿ ನೋಡಿ ಜಗಳ ಮಾಡ್ತಿದ್ದಾರೆ ಅವರು. ಈಗ ಗುಡ್ಡಿ ಕೂಡ ಬರ್ತಿದ್ದಾಳೆ ಹೆಲ್ಪ್ ಮಾಡಲಿಕ್ಕೆ. ಬಾ ಗುಡ್ಡಿ, ಬಾ, ಬೆತ್ತ ತಕೊಂಡು ಬಾ. ಇನ್ನೂ ಸಹ ಸಿಗ್ಲಿಲ್ಲ ಗೆಣಸು ನಮಗೆ. ಅಲ್ಲೊಂದು ಉಂಟಾ? ನಿಲ್ಲು. ಇಲ್ಲಿ ಮುಂಗುಸು ಮತ್ತೆ ಉಡ ಅದೆಲ್ಲ ಬರ್ತದೆ, ಅದಕ್ಕೆ ನಮಗೆ ಅಷ್ಟು ಜಾಸ್ತಿ ಸಿಗುದಿಲ್ಲ. ನೋಡು ಈ ಸತಿ ಸಿಗ್ತದಾ ಇಲ್ಲ. ನಮಗೆ ಫಸ್ಟ್ ಒನ್ ಸಿಕ್ತು, ಫಸ್ಟ್ ಗೆಣಸು. ಇಲ್ಲಿ ಕೊಡಿಸಿ ನೋಡಿ. ನೋಡ್ತಿದ್ದೀರಾ ಗೆಣಸು. ನನ್ನ ಮಗ ಫುಲ್ ಇಂಟ್ರೆಸ್ಟಲ್ಲಿ ಇದ್ದಾನೆ. ಇಲ್ಲಿ ಅದು ತೆಗಿವ. ನಮ್ಗೆ ಈಗ ಇನ್ನೊಂದು ಗೆಣಸು ಸಿಕ್ಕಿತು.
ನಾನೇ ಇಲ್ಲಿ ಇದು ಕೊಟ್ಟಬಿಡಿ ಅದು ಕೊಟ್ಟಬಿಡಿ ಬೇಗ ಮೈಯಲ್ಲಿದೆ ಇನ್ನೊಂದು ಗೆಣಸು ಸಿಕ್ಕಿತ್ತು ನಮಗೆ. ಬನ್ನಿ ನೋಡಿ ಅಪ್ಪ ಒಳ್ಳೆ ಚಿಕ್ಕದು ಒಂದು 2 ಮಾತ್ರ ಸಿಕ್ಕಿದೆ ಈಗ. ಅದರಲ್ಲಿ ಇಲ್ವಾ ನೋಡು. ನಾನು ಅಷ್ಟೇ ಒಳ ಇದು ಹೋದ್ರೆ ಏಕೆ ಅನ್ನತ್ತೆ ಯೂಜು ನಿಲ್ಸನ್ ಮಾಮ ಇಲ್ಲಿ ಬನ್ನಿ, ಇಲ್ಲಿ ಇಲ್ಲಿ ನಿಲ್ಲಿ. ಇಲ್ಲಿ ಅಡಿಯಲ್ಲಿ ಉಂಟು ಅಂತ, ಇಲ್ಲಿ ಬಟರ್ಫ್ಲೈ ಪೇಸ್ಟ್ ಉಂಟು. ಅದು ಕೂಡ ಮಣ್ಣಲ್ಲಿ ಆಗಿವಾಗ ನಮಗೆ ಪೇಸ್ಟ್ ಕೂಡ ಸಿಗ್ತಿಲ್ಲ. ಪೇಸ್ಟ್ ಸಹ ಸಿಗ್ತದೆ, ಬೇಕಾದ್ರೆ ನೀವು ನಾನು ನಂಬರ್ ಕೊಡ್ತೇನೆ, ಅದಕ್ಕೆ ಒಂದು ಕಾಲ್ ಮಾಡಿ ಕೇಳಿ ಆಯ್ತಾ. ಇದರಲ್ಲಿ ಟೂತ್ ಬ್ರಷ್, ಇದು ಬ್ರಷ್ ಬ್ರಷ್ ಸಹ ಉಂಟು ಇಲ್ಲಿ. ಬ್ರಷ್ದ ಪ್ಯಾಕೆಟ್, ಬ್ರಷ್ದ ಪ್ಯಾಕೆಟ್, ಬ್ರಷ್ದ ಪ್ಯಾಕೆಟ್ ಸಹ ಉಂಟು. ಇದೆಲ್ಲ ವೇಸ್ಟ್ ನಾವೀಗ ಒಟ್ಟಿಗೆ ಮಾಡಿ ಈಗ ಕಸದ ಇದು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅವರು ಬರ್ತಾರಲ್ಲ ಅವರಿಗೆ ಕೊಡುದು. ಸರಿ ಏನಾ ತಲೆ ಮೇಲೆ ಎಲ್ಲ ಹಾಕ್ತಿ ನಾನೇ ಪಪ್ಪ ಯಾವ ತಿಪ್ಪಳಿ ಜೊತೆ ಕುಡ್ಕೆ ಅಲ್ಲಿ ಅಂತ ಸತ್ತು ಪರೈ ಇದೆಲ್ಲ ತೆಗಿಬೇಕು, ಅಡಿಯಲ್ಲಿ ಇರ್ತದೆ. ಇನ್ನೊಂದು ಸಿಗ್ಬೋದು, ಒಂದು ಉಂಟಲ್ಲಪ್ಪ ಅದರಲ್ಲಿ, ಉಂಟು ಅದರಲ್ಲಿ. ಹಾ ದೊಡ್ಡದು ಇರುವೆ ಉಂಟು ಬೋ, ಎಷ್ಟು ಇರುವೆ, ಕಲ್ಲು ಸಹ ಉಂಟು ಅದರಲ್ಲಿ. ಅದಲ್ಲಿ ಉಂಟು ಒಂದು ಚಿಕ್ಕದುಂಟು, ದೊಡ್ಡದಲ್ಲ ಚಿಕ್ಕದಲ್ಲ. 5 ಕಿಲೋ ದೊಡ್ಡದು ಉಂಟಾ? 5 ಕಿಲೋ ಉಂಟು. 5 ಕಿಲೋ ಇರ್ಲಿಕ್ಕೆಲ್ಲ. ಏ ನೋಡಿ ಇಷ್ಟು ದೊಡ್ಡ ಸಿಕ್ಕಿತು. ಎಷ್ಟು ದೊಡ್ಡ ಸಿಗಿ, ಇದು ತರ್ಡ್ ಒನ್. ಇಲ್ಲಿ ನೋಡಿ ಹೊಟ್ಟೆ ಉಂಟು, ಹೊಟ್ಟೆ ಹೊಟ್ಟೆ ಅದು ಹೊಟ್ಟೆ ಮಾಡಿದ್ರಪ್ಪ. ಅಲ್ಲ ಬಾ, ಇರುವೆ ಸಹ ಉಂಟು ತುಂಬ ಇದರಲ್ಲಿ. ಇಲ್ಲಿ ಒಂದು ಇವತ್ತು ಸಂಜೆಗೆ 4 ಗಂಟೆಗೆ ಇದೆಲ್ಲ ತಿನ್ನಿದ್ದು ಇವತ್ತು ನಾವೆಲ್ಲ ಕುತ್ಕೊಂಡು. ದೊಡ್ಡದ ಕೇಶಿ ಅಡ ಇನ್ನೊಂದು ಸಿಕ್ತು ನಮಗೆ. ನೀವು ನೋಡ್ತಿದ್ದೀರಲ್ಲ, ಇದು 4th ಒನ್. ಇದೇ ದೊಡ್ಡದು, ಅದೆಲ್ಲ ಸಂಜೆ. ಚಿಚಿ ಇದೇ ದೊಡ್ಡದು, ಇದೇ ದೊಡ್ಡದಲ್ಲ, ಇನ್ನು ಗೊತ್ತಿಲ್ಲ ಉಂಟಾ. ಅಲ್ಲಿ ಇರುವೆ ಉಂಟು ಆಯ್ತಾ, ಕಪ್ಪು ಇರುವೆ ಉಂಟು. ಇಲ್ಲಿ ಇಲ್ಲಿ ಉಂಟಾ ಇಲ್ಲವ ಗೊತ್ತಿಲ್ಲ. ಇರುವೆ ಎಲ್ಲಿ ಇರ್ತದೆ ಅಲ್ಲಿ ಅಂದ್ರೆ ಇರ್ತಾರ ಅಂತ. ಇಲ್ಲಿ ಒಂದು ಎಂಟು ಎಂತ ಬರಾಸಲಿ ವಿಡಿಯೋ ಪಪ್ಪ ನಮ್ಮ ಕಡೆ ಅಸಾಯಿ ಪಪ್ಪ ಕೈ ಮನೆ दिसता है तो ते कशें करचे बेल स्टिकान दिसता. ಇದು ಎಲ್ಲಿದೆ ಅಂತ ಕುಂಟಿಸ್ತಾಳೆ ಪಾಳು ಪಡುತ್ತೆ ಕಲ್ಲರ್. ಇಲ್ಲಿ ಒಂದು ಉಂಟಪ್ಪ, ಎಲ್ಲಿ ನೋಡಿ ಇದು ಉಂಟು, ಇದು ರೆಡ್ ಕಲರ್ ಆಗಿದೆ ನೋಡಿ. ಇಲ್ವಾ ಇಲ್ವಾ ಆ ಕಡೆ ನೋಡಿ. ಇದು ಎಲ್ಲಿದೆ ಎಲ್ಲಿದೆ ವಿಲ್ಸನ್ ಮಾಮ, ವಿಲ್ಸನ್ ಮಾಮ, ಏನಕ್ಕೂ ತಿರುಮಲನೆ ವಿಲ್ಸನ್ ಮಾಮ ಎಲ್ಲಿದೆ? ಇಲ್ಲಿ ಸಿಹಿ ಕುಂಬಳಕಾಯಿ ಸಹ ಆಗಿದೆ. 6 ಸಿಹಿ ಕುಂಬಳಕಾಯಿ ಸಿಕ್ಕಿದೆ ಲಾಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವ ಮುಂಚೆ.
ನೆಕ್ಸ್ಟ್ ಬ್ಲಾಗಲ್ಲಿ ಇದ್ರೆ ನಾನು ತೋರಿಸ್ತೇನೆ. ಎಲ್ಲಿ ಹೋಗ್ತದೆ? ನನ್ನ ಅಮ್ಮನಿಗೆ ತುಂಬಾ ಭಯ, ಅವರು ಅಲ್ಲಿದ್ದಾರೆ, ಅವರು ಬರುದಿಲ್ಲ, ಅವರಿಗೆ ತುಂಬಾ ಭಯ ಬರ್ಲಿಕ್ಕೆ. ಇಳಿಬೇಕಾ? ಎಳಿ ಇಳಿ. ಸಂಜೆ ಹೋಗ್ಕೊಂಡು ನಾನೇ ಉಡ ಉಡ ಇಲ್ಲಿ ತುಂಬಾ ಉಡ ಎಲ್ಲ ಇರ್ತದೆ. ಅಲ್ಲಿ ನೋಡಿ ಆ ಕಡೆ ಅಲ್ಲಿ ಉಡ ಇರುವ ಜಾಗ, ಆ ಕಡೆ ಹೋದ್ರೆ ಉಡ ಇರುವ ಜಾಗ ನೋಡಿ, ಅಲ್ಲಿ ಉಡ ಎಲ್ಲ ಬರ್ತದೆ. ಅಲ್ಲಿ ನೋಡ್ತಿದ್ದೀರಲ್ಲ, ಒಂದು ದೊಡ್ಡ ಹೋಲ್ ಮಾಡಿ ಇಟ್ಟಿದೆ, ಆ ಕಡೆಯಿಂದ ಬರ್ತದೆ. ನೀನ್ ನೋಡಿದ್ಯಾ ಸಿಯಾ ಗುಡ್ಡಿ? ಇಲ್ಲಿ ತುಂಬಾ ಮುಂಗುಸ್ ಎಲ್ಲ ಬರ್ತದೆ. ಮುಂಗುಸು ಮತ್ತೆ ಹಾವು ಉಂಟಲ್ಲ, ಹಾವು ಸಹ ಅದು ಪೆರ್ಮರಿ ತುಂಬಾ. ನಾಗರಾವಿಲ್ಲ, ಮತ್ತೆ ಪೆರ್ಮರಿ ತುಂಬಾ ಇರ್ತದೆ ಇಲ್ಲಿ. ಮತ್ತೆ ಅಲ್ಲಿ ನೋಡ್ತಿದ್ದೀರಲ್ಲ, ಅದು ಮರ ಉಂಟಲ್ಲ, ಆ ಮರದ ಮೇಲೆ ಆ ಪಿಕಾಕ್ ಯಾವಾಗ ಇರ್ತದೆ, ಫುಲ್ ರಾತ್ರಿ ಮತ್ತೆ ಬೆಳಗ್ಗೆ ಇರ್ತದೆ, ಮತ್ತೆ ಬೆಳಗ್ಗೆ ಹೋಗ್ತದೆ ರೌಂಡ್ಸಿಗೆ, ಮತ್ತೆ ಸಂಜೆ ಇನ್ನೊಂದ್ಸತಿ ಬರ್ತದೆ. ಇನ್ನೊಂದ್ಸತಿ ವಿಡಿಯೋ ತೆಗೆಯುವಾಗ ತೋರಿಸ್ತೇನೆ. ನಮ್ಮ ಕಿಯನ್ನ ಚಡ್ಡಿ ದೋಸ್ತು ಸಿಯಾ ಮತ್ತೆ ಗುಡ್ಡಿ ತುಂಬಾ ಹೆಲ್ಪ್ ಮಾಡ್ತಾರೆ. ನೋಡಿ, ಎಷ್ಟು ಭೂತ ಸಹ ನೋಡ್ಲಿಕ್ಕೆ ಬರ್ತಾರೆ, ಕೆಲಸ ಸಹ ಮಾಡ್ತಾರೆ, ಫುಲ್ ಧೈರ್ಯವಂತ. ತುಳುತ್ತೇನಾಗಿ ಜಾಕ್ ಫ್ರೂಟ್ ಸೀಡ್ಸ್ ಸಿಕ್ಕಿದೆ ನಮ್ಗೆ ಇಲ್ಲಿ. ಕಿಯಾನಿಗೆ ತುಂಬಾ ಸೆಕೆ ಆಗ್ತಿದೆ. ಇಲ್ಲಿ ಬೇವು ಸೊಪ್ಪಿನ ಗಿಡ ಸಹ ನನ್ನ ಅಪ್ಪ ನೆಟ್ಟಿದ್ದಾರೆ. ನಮ್ಮ ಮನೇಲಿ ಅಂದ್ರೆ ತುಂಬಾ ಜಾಗ ಇಲ್ಲ, ಸ್ವಲ್ಪ ಜಾಗ. ಮತ್ತೆ ನನ್ನ ಅಪ್ಪನಿಗೆ ಕೃಷಿಯಲ್ಲಿ ಅಂದ್ರೆ ತುಂಬಾ ಇಷ್ಟ. ತುಂಬಾ ಜಾಗ ಇದ್ರೆ ತುಂಬಾ ಮಾಡ್ತಾ ಇದ್ರು. ಇದು ಸಹ ಉಂಟು, ಮತ್ತೆ ಮೆಣಸಿನ್ಕಾಯಿ ಸಹ ಉಂಟು. ಅದು ಗಾರ್ಡನ್ ಕಡೆ ನೆಟ್ಟಿದ್ದಾರೆ ಅವರು. ಮತ್ತೆ ಉಂಟು ಬ್ರಿಂಜಾಲ್ ಆಗ್ತದೆ, ಅಷ್ಟೇನಿಲ್ಲ, ಒಂದು ಎರಡು ಗಿಡ ಅಷ್ಟೇ, ಜಾಸ್ತಿ ಏನಿಲ್ಲ. ನಮಗೆ ಒನ್ ಟೈಮ್ ಪದಾರ್ಥಕ್ಕೆ ಸಾಕು ಬೆಂಡೆಕಾಯಿ, ಮತ್ತು ಬ್ರಿಂಜಾಲ್, ಮತ್ತು ಸಿಹಿ ಕುಂಬಳಕಾಯಿ, ಮತ್ತು ಈ ಕಡೆ ಸ್ವೀಟ್ ಪೊಟ್ಯಾಟೊ. ಕೆಲವು ಸತಿ ಸಂಜೆ ತಿನ್ನಲಿಕ್ಕೆಲ್ಲ ಸಾಕು ನಮಗೆ. ಅಂದರೆ ನಾವು ಖಾಲಿ 4 ಜನ, ಮತ್ತು ಇವನ್ ಸೇರಿಸಿದರೆ 5, ಸೊ ನಮಗೆ ಸಾಕು. ಒಂದು ಚಿಕ್ಕದಲ್ಲ, ನಿಮಗೆ ಸಾಕದು. ಹಾಂ, ವೆರಿ ಗುಡ್. ತುಂಬಾ ಸೆಕೆ ಆಗ್ತದೆ ಇಲ್ಲಿ, ತುಂಬಾ ಇರುವೆ ಕೂಡ ಉಂಟು. ನಾನು ಅವನಿಗೆ ಕೊಟ್ಟು ಬರ್ತೇನೆ. ಅಲ್ಲಿ ಗಿಡ ಇಲ್ಲ, ಅದು ಮಣ್ಣು ಬೀಳ್ತದೆ. ಅಲ್ಲಿ ಬದನೆ ಗಿಡ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ ಈಗ. ಯಬೋ ಶಿಶಿ ಕೆಲಸ ಇಲ್ಲಿ ನೋಡಿ. ಅದಕ್ಕೆ ಅಮ್ಮ ಇಲ್ಲಿ ಬರುದಿಲ್ಲ. ಅದಕ್ಕೆ ಚಂಡೆ ಉಂಟು ಫುಲ್ಲು. ಈಗ ಇಲ್ಲಿ ನೆಕ್ಸ್ಟ್ ಇಲ್ಲಿ ಡಿಗ್ ಮಾಡಿ ನೋಡುವ ಸಿಗ್ತದ ಗೆಣಸು ಇಲ್ವಂತ. ತುಂಬಾ ಉಂಟು, ಇರುವೆ ತುಂಬಾ ಉಂಟು, ತುಂಬಾ ಕಷ್ಟ ಆಗ್ತದೆ. ಮತ್ತೆ ನೋಡುವ, ಇಲ್ಲಿ ತುಂಬಾ ಅಂದ್ರೆ ತುಂಬಾ ಇರುವೆ ಉಂಟು. ನಾನು ಅಗೆದು ನೋಡ್ತೇನೆ ಸಿಗ್ತದಾ ಇಲ್ವಂತ ಗೆಣಸು. ಒಂದು ಡ್ಯಾನ್ಸ್ ಆಗ್ತದೆ. ಹುಳ ಇಲ್ಲಿ ಒಂದು ಡ್ಯಾನ್ಸ್ ಆಗ್ತದೆ. ಎಂತ ಡ್ಯಾನ್ಸ್ ಅಲ್ಲ ಬಿಟ್ಟು ಸೀದಾ ಇದು ಎಂತ ತುಂಬಾ ಇರುವೆ ಉಂಟು. ಹೇಗೆ ನೋಡುದು ಈಗ? ಆಗುದಿಲ್ಲ ಇದು. ತುಂಬಾ ಉಂಟು ಇರುವೆ. ಈಗ
ನೋಡುವ, ನಾನಪ್ಪ ಮತ್ತು ಸಿಯಾ ಗುಡ್ಡಿ ಇಲ್ಲಿದ್ದೇವೆ. ಸೊ ಇಲ್ಲೊಂದು ಸಿಗ್ಬೋದು ಇಲ್ಲಿ ಒಂದು ಸತಿ. ಇಲ್ಲೊಂದು ಉಂಟು ಇರ್ಬೋದು. ಉಂಟಪ್ಪ ಇಲ್ಲಿ ಇರ್ಬೋದು. ನಿಲ್ಲಿಕ್ಕೇನೆ ಆಗುದಿಲ್ಲ. ಹೌದು, ತುಂಬ ಉಂಟ ಇರುವೆಯಲ್ಲಿ. ಒಂದೊಂದು ಒಂದುಂಟು ಇಲ್ಲಿ ನೋಡಿ. ಈ ತೋರಿಸು, ಇದು ರ್ಯಾಡಿಶ್ ಥರ ಉಂಟು. ಅದು ರಾಡಿಶ್ ಸ್ವೀಟ್ ಪೊಟೆಟೊ. ಸ್ವೀಟ್ ಪೊಟೆಟೊ ರ್ಯಾಡಿಶ್ ಶೇಪಲ್ಲಿ. ಮತ್ತೆ ತುಂಬ ಇರುವೆ ನೋಡಿ. ತುಂಬ ಇರುವೆ. ಬಿಸಿಲು ಸಹ ಉಂಟಲ್ಲ ಜಾಸ್ತಿ ಇಲ್ಲಿ ನೋಡಿ. ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಮ್ಮ ಮನೆ ನೇಚರನ್ನು ನಾನೊಂದು ಬ್ಲಾಗ್ ಮಾಡ್ತೇನೆ. ಬೆಸ್ಟ್ ಉಂಟು ಇಲ್ಲಿ, ಬೆಸ್ಟ್ ಉಂಟು. ಅಲ್ಲಿ ನೋಡಿ ಅಷ್ಟು ಸಿಕ್ಕಿದೆ. ಅಷ್ಟು ಸಿಕ್ಕಿದೆ ನಮಗೆ ಈಗ. ತೋರಿಸ್ತೇನೆ ಇಲ್ಲಿ. ಇಲ್ಲೊಂದು ಉಂಟು ನೋಡಿ. ಒಂದುಂಟು. ते बेल बेल असा नाही ताई. ತುಂಬ ಉಂಟು. ವಾವ್, ಇಲ್ಲಿ ದೊಡ್ಡದುಂಟು ನೋಡಿ. ನೋಡ್ತಿದ್ದೀರಾ? ಅದು ಕಟ್ ಮಾಡಬೇಕಾ? ಇಲ್ಲ, ಅದು ಕಟ್ ಆಗಿದೆ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಅದು ಕಂಬಳಿ ಹುಳ ಅಲ್ಲ, ಇದು ಕಟ್ಟಾಗಿದೆ ಇಲ್ಲಿ. ಹೆಂಗೆ ಕಟ್ಟುದಲ್ಲ ಅಲ್ಲ. ನೋಡಿ ಫುಲ್ಲು ತುರಿಸಿ ಸ್ಟಾರ್ಟ್ ಆಯಿತು. ಇನ್ನು ನೀವು ಸ್ನಾನ ಮಾಡಬೇಕು. ಹೋಗ್ಲಿಕ್ಕೆ ಇಲ್ಲಿ ಇರುವೆ ಉಂಟು ಅಷ್ಟೇ. ನೋಡುವ. ಸೊ ಬನ್ನಿ ತೋರಿಸ್ತೇವೆ ಎಷ್ಟು ಸಿಕ್ಕಿದೆ ಅಂತ ಈಗ ನಮಗೆ. ನೋಡು ಒಂದ್ಸತಿ ನೋಡ್ತಿದ್ದೀರಾ? ಅಂದರೆ ಇದು ನಾನು ವಿಡಿಯೋದಲ್ಲಿ ತೋರಿಸಿದ್ದೇನೆ ನೋಡಿ, ಇದೆಲ್ಲ. ಸೊ ಇದು ನಮಗೆ ಇದು ಚಿಕ್ಕದು, ಅದೊಂದು ನೋಡಿ. ಇದೆಲ್ಲ ಚಿಕ್ಕದು, ಅಷ್ಟೇನಿಲ್ಲ ನೋಡಿ. ಸ್ವಲ್ಪ ಅದು. ಇದು ಒಳ್ಳೆದುಂಟು, ಇದು ಒಳ್ಳೆದುಂಟು. ಇದೆಲ್ಲ ಇದು ಪ್ಲಾಸ್ಟಿಕಲ್ಲಿ ಇದ್ದದೆಲ್ಲ ಚಿಕ್ಕದು. ಇದು ನೋಡಿ, ಇದೆಲ್ಲ ದೊಡ್ಡದುಂಟು. ಅಟ್ಲೀಸ್ಟ್ ಓಕೆ, ಒನ್ ಟೈಮಿಗೆ ಆಗ್ತದೆ ಇವತ್ತು ಸಂಜೆ ತಿನ್ನಲಿಕ್ಕೆ. ಇಲ್ಲೊಂದುಂಟು ಕಾಣ್ತದ ಅಲ್ಲಿ ನೋಡಿ, ಪಿಂಕ್ ನೋಡಿ ಇಲ್ಲಿ. ತುಂಬ ಉಂಟು ಈ ಸತಿ. ಅಂದರೆ ಇರುವೆ ಎಲ್ಲ ಉಂಟಲ್ಲ ಜಾಸ್ತಿ. ಉಂಟ ಇಲ್ಲಿ, ಇತ್ತಲ್ಲ ಈಗ ಇಲ್ವಾ? ದೊಡ್ಡದಿರ್ಬೋದಲ್ಲ. ವಾವ್, ತೋರಿಸು ಸಿಯಾ, ತೋರಿಸು ನೀವು, ತೋರಿಸು. ಅಲ್ಲಿಡು ನೀನೀಗ. ಮತ್ತೆ ಲಾಸ್ಟಿಗೆ ನೋಡುವ ಎಷ್ಟು ಸಿಗ್ತದೆ ನೋಡಿ. ಇದನ್ನ ಪೀಸ್ಫುಲ್ ಜಾಗ, ಅಂದರೆ ನಮ್ಮನೆ ರೋಡ್ ಕಡೆ ಅಲ್ಲ, ತುಂಬ ಒಳಗಡೆ. ನೀವು ನೋಡ್ತೀರಿ, ಫುಲ್ ಪೀಸ್ಫುಲ್. ಇಲ್ಲಿ ಫಾಗ್ ಎಲ್ಲ ಕಾಣ್ತದಲ್ಲ ನಿಮಗೆ, ಇಲ್ಲಿ ಫುಲ್ ಫಾಗ್. ಅದು ಬೆಳಗ್ಗೆ ನೋಡಬೇಕು, ಫುಲ್ ಮೈಂಡ್ ಆಗಿರ್ತದೆ. ಆದರೆ ಇದು ಉಂಟು. ತುಂಬ ಬಿಸಿಲೀಗ. ಸೊ ಈಗ ಸಾಕಾಯಿತು.
ಸೊ ಇನ್ನು ಮನೆಗೆ ಹೋಗುದು ಈಗ. ನೋಡಿ ಎಷ್ಟು ಸಿಕ್ತಪ್ಪ ತುಂಬ ತೋರಿಸಿ. 5 kg. 5 kg ಇಲ್ಲಪ್ಪ 2 kg ಇರ್ಬೋದು. ನೋಡಿ ಇಷ್ಟು ಸಿಕ್ತು ನಮಗೆ ಈ ಸತಿ. ಆ್ಯಕ್ಚುಲಿ ಕಮ್ಮಿ ಅಂದರೆ ಉಡ ಮತ್ತು ಅದು ಮುಂಗುಸ ಎಲ್ಲ ತಿಂತದಲ್ಲ ಅದಕ್ಕೆ, ಇಲ್ಲಾಂದರೆ ಇನ್ನೂ ಸಹ ತುಂಬ ಸಿಕ್ತಿತ್ತು. 2 ಪ್ಲಾಸ್ಟಿಕ್ ಅಂದರೆ 5 kg ಸಿಕ್ತಿತ್ತು. ಈ ಸತಿ 2 kg ಅಷ್ಟೇ. ಒಂದು ಬುಟ್ಟಿ ಗಿಟ್ಟಿ ಮುಣಜೆ. ಈಗ ಕ್ಲೀನ್ ಮಾಡುವ. ನೀರುಂಟು ಗಾಜಲ್ಲಿ ಎಲ್ಲ ಇಲ್ಲ, ನಾನು ಕ್ಲೀನ್ ಮಾಡ್ತೇನೆ. ಇಲ್ಲ ಸರಿ ಕ್ಲೀನ್ ಮಾಡಬೇಕು, ಇಲ್ಲಾದ್ರೆ ಅದು ಮಣ್ಣಿರ್ತದಲ್ಲ ತಿನ್ಲಿಕ್ಕೆ ಸರಿ ಆಗುದಿಲ್ಲ. ಬಾ ಕಿಯನ್ ಬಾ, ನೀನ್ ಸಹ ಬಾ ಬಾ. ಓ ಅದು ಸಂಜೆ ಕ್ಲೀನ್ ಮಾಡ್ತೇನೆ. ಅದೇ ಓ ಅವನಿಗೆ ಚಿಕ್ಕದು ಕೊಡುವ ನಿಲ್ಲಿ. ಎಲ್ಲಿ ಹಾಕು ಅದು ಕ್ಲೀನ್ ಮಾಡಿ. ಇದೊಳ್ಳೆ ಕ್ಯಾರೆಟ್ ತರ ಇದು ನೋಡಿ, ಇದು ಯಾವ್ದು ದೊಡ್ಡದು ಯಾವ್ದು ಉಂಟು ಅದೇ ಅದೇ. ಇದಲ್ಲ, ಇಲ್ಲ ಇದಲ್ಲ, ಇದು 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 ದೊಡ್ಡದುಂಟು, ಅದು ಚೂರು ಮೀಡಿಯಂ. ಮೀಡಿಯಂ ಅಂದ್ರೆ ಇದು ಚೂರು ದೊಡ್ಡದುಂಟು ನೋಡಿ. ಅದು ಒಂದು ಇದಕ್ಕಿಂತ ಮೀಡಿಯಂ. ಯಾವುದು ದೊಡ್ಡದು? ಇದಲ್ಲ? ಏನುಂಟಾ? ತೂಕ ಮಾಡ. ಅಯ್ಯೋ ಸಬ್ಲಿಗೆ ಕಲ್ಪಿ ಎಲ್ಲಿದಾಗಿದ್ದ? ಅಯ್ಯೋ ಇದರಲ್ಲಿ ನೀರಲ್ಲಿತ್ತಲ್ಲ. ನೀರಲ್ಲಿ ಇತ್ತು. ಇಲ್ಲಿ ಅಂತ ಓ ಆಯ್ತಲ್ಲಮ್ಮ. ಅದಕ್ಕೆ ಹಾಕ, ಅದಕ್ಕೆ ಹಾಕು. ಇದಕ್ಕೆ ಏನು ತುಂಬಾ ಇದಾಗ್ತದ? ಏನಾಗುದಿಲ್ಲ. ಅದು ಅರಶಿನ ಹಾಕಿ ಹೋಗಿ ಬೇಡ. ತೊಪ್ತಾಗಿ ಸಾಬಲ್ಲ ಬರೀತಾಯಿ. ಅದು ಅದಕ್ಕೆ ಕೊಂದ. ತುಂಬಾ ದೊಡ್ಡ. ಈಗ ಕಿಯಾನ್ ಕೂಡ ಹೆಲ್ಪ್ ಮಾಡ್ತಿದ್ದಾನೆ ನೋಡಿ. ನೋಡ ಒಂದ್ಸ ಕ್ಲೀನ್ ಮಾಡ್ತಿದ್ದಾನೆ. ಕ್ಲೀನ್ ಮಾಡು ಕಿಯಾನ್, ಬೇಗ ಬೇಗ ಕ್ಲೀನ್ ಮಾಡ್ಬೇಕು ಕಿಯಾನ್. ಇದಾಯ್ತು ಆಯ್ತಾ? ಅದಾಯ್ತು, ಸಾಕು, ಅದು ಅಷ್ಟು ಸಾಕು. ಸೊ ಕಿಯಾನ್ ಕೂಡ ಹೆಲ್ಪ್ ಮಾಡ್ತಿದ್ದಾನೆ. ಕಿಯಾನ್ದಕ್ಕಿ ಯಶಿಂದಕ್ಕಿ ಹೀಗೆ ತೋರಿಸು. ಯಶಿಂದಕ್ಕಿ ಕಿಯಾನ್ ಕಿಯಾನ್ ತೋರಿಸು, ಅಪ್ಪನಿಗೆ ತೋರಿಸು. ಕ್ಲೀನಿಂಗ್ ಚಿಚ್ಚಿ ಎಲ್ಲ ಕ್ಲೀನ್ ಅಷ್ಟೇ ಇರುತ್ತೆ. ಸೊ ಈಗ ಲೀಸ್ ಆಯ್ತಾ ಹಾಕಿ. ಸೆಕೆಂಡ್ ಟೈಮ್ ವಾಶ್ ಮಾಡಲಿಕ್ಕೆ ಉಂಟಂದ್ರೆ ಮಣ್ಣು ಉಂಟಲ್ಲಿ. ಸೊ ಸೆಕೆಂಡ್ ಟೈಮ್ ವಾಶ್ ಮಾಡಿ ಆದಮೇಲೆ ಆಯಿತು, ಫುಲ್ ಕ್ಲೀನ್ ಆಗ್ತದೆ. ಕಿಯಾನ್ ಮತ್ತು ಸಿಯಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಗುಡ್ಡಿಗೆ ಸಾಕಾಯ್ತಾ ಅಲ್ವಾ? ಸಾಕಾಯ್ತಾ? ಇಶಿನೆ ಕ್ಲೀನ್ ಕರೆ ಇಶಿನೆ ಕ್ಲೀನ್ ಮಾಡ ಬೇಗ ಬೇಗ. ಅದು ಒಂದು 2 ಕಿಲೋ ಉಂಟು ಇದರಲ್ಲಿ. 2 kg ಉಂಟು, 2 kg. ವೆರಿ ಗುಡ್. ಅಂತಂದು ರಶಿಂದು ಅಲ್ಲ ಹಂಗಸ್ತದ. ಇಲ್ಲಿಂದ ತೆಗಿ ಆಯ್ತಾ? ಎಷ್ಟು ಮಿನಿಟ್ಸ್ ಉಂಟಲ್ಲ? ಇವತ್ತು ಸಂಜೆ ಒಟ್ಟಿಗೆ ಕೂತ್ಕೊಂಡು ತಿನ್ನುವ. ಸಿಯಾದು ಫೇವ್ರೇಟ್ ಅಲ್ಲ ಇದು? ಚಿಸಿ ತಿನ್ನೋದಲ್ಲ ಅದು. ಅವನು ತಿಂತಿದ್ದಾನೆ. ಇಲ್ಲ ಹಸಿ ತಿಂತಾರೆ, ಮತ್ತೆ ಒಳ್ಳೇದಲ್ಲ.
ಹಸಿ ತಿಂದು ಇವ್ರು ಇದು ಸರಿ ತಡಿಬೇಕಂತ ನಿಲ್ಲು ಒಂದ್ಸತಿ ಉಂಟು. ಆಯ್ತು, ಇವತ್ತು ನಮಗೆ ಇಷ್ಟು ಗೆಣಸು ಸಿಗುತ್ತೆ, ಒಂದು 2 kg ಸುಮಾರಷ್ಟು ಗೆಣಸಿದೆ. ಸೊ ಇವತ್ತು ನಾವು ಸಂಜೆ ಇದನ್ನು ಬೇಯಿಸಿ ನಾವು ಇದನ್ನು ತಿಂತೆ, ಮತ್ತು ನಿಮಗೆ ನಾವು ಹೇಳ್ತೇವೆ ಹೇಗೆ ಟೇಸ್ಟ್ ಹೇಗೆ ಉಂಟಂತ. ಸೊ ಗುಡ್ಡಿ ಕಿಯಾನಿಗೆ ಆಯ್ತಲ್ಲ. ಸೊ ಇದು ನಮ್ಮ ಮನೆಯಲ್ಲಿ ಆದದ್ದು ಫ್ರೆಶ್ ಗೆಣಸು. ಸೊ ಬಾಯ್, ಮತ್ತೆ ಸಿಗುವ 4 ಗಂಟೆಗೆ, ಮತ್ತೆ ನಾವು ಟೇಸ್ಟ್ ಮಾಡಿ ಹೇಳ್ತೇವೆ. ಬಾಯ್. ನೋಡಿ, ಈ ಗೆಣಸನ್ನು ನಾವೀಗ ಕಟ್ ಮಾಡ್ತೇವೆ. ಈಗ ಇದನ್ನು ಬೇಯಿಸಲಿಕ್ಕೆ ಕುಂದರದಲ್ಲಿ ಹಾಕ್ತೇವೆ. ಇದು ಹಾಕಿದ ನಂತರ ಬೇಯಿಸಬೇಕಾಯ್ತಾ, ಮತ್ತೆ ಅದಕ್ಕೆ ಉಪ್ಪು ನೀರು ಮಾಡಿ ಹೀಗೆ ಮಾಡಬೇಕು ಅರ್ಧ ಬೇಯ್ದ ನಂತರ, ಆಯಿತಾ. ಈಗ ಇದು ಇಷ್ಟು ಆಯಿತು, ಇದರಲ್ಲಿ ಹಾಕಿದ್ದೇನೆ. ಇದು ಬೇಯಿಸಬೇಕು. ಅರ್ಧ ಬಾಯ್ಲ್ ಆದ ನಂತರ ಉಪ್ಪು ನೀರು ಮಾಡಿ ಹಾಕಬೇಕಾಯ್ತಾ. ಈಗ ಇದಕ್ಕೆ ಮುಚ್ಚಿದ್ದೇನೆ. ಇದು ಮುಚ್ಚುವ, ಮತ್ತೆ ಒಂದು 15-20 ನಿಮಿಷ ನಂತರ ಓಪನ್ ಮಾಡಿದ ನಂತರ ಸ್ಟೀಮ್ ಬರ್ತದೆ, ಅದಕ್ಕೆ ಉಪ್ಪು ಹಾಕಬೇಕು. ನೋಡಿ, ಈಗ ನಾವು ಓಪನ್ ಮಾಡ್ತೇವೆ. ಇದು ಸ್ವಲ್ಪ ಬಾಯ್ಲ್ ಆಗಿ ಬಂದಿದೆ. ಈಗ ಅದಕ್ಕೆ ಉಪ್ಪು ನೀರು ನಾವು ಹಾಕಬೇಕು, ಹೀಗೆ ಮಾಡಿ ಹಾಕಬೇಕು. ಮತ್ತೆ ಪುನಃ ಅದಕ್ಕೆ ಮುಚ್ಚಬೇಕು. ಇನ್ನೊಂದು 10 ನಿಮಿಷದಲ್ಲಿ ಬೇಯ್ತದೆ. ನೋಡಿ, ಈಗ ನಾನು ಓಪನ್ ಮಾಡ್ತೇನೆ. ಇದು ಬೆಂದಿದೆ ನೋಡಿ. ಇದನ್ನು ಹೀಗೆ ನೋಡಬೇಕು. ಇದು ಬೆಂದಿದೆ ನೋಡಿ, ಹೀಗೆ ಬೆಂದಿದೆ. ಈಗ ಇದನ್ನು ತೆಗೆದು ನಾವು ತಿನ್ನುವ. ನೋಡಿ, ಈಗ ನಾವು ತಿಂತಾ ಇದ್ದೇವೆ. ಇದನ್ನು ಎಲ್ಲರಿಗೂ ಒಂದೊಂದು ಕೊಡುವ. ಕೊಡು, ಈಚೆ ಕೊಡು, ಹೀಗೆ ಕೊಡ್ತೇನೆ ನಾನು. ಬಿಸಿ ಉಂಟು, ಅದರ ಸ್ಕಿನ್ ತೆಗೆದು ತಿನ್ಬೇಕು, ಆಯ್ತಾ. ನೋಡಿ, ಇದರ ಸ್ಕಿನ್ ತೆಗೆದು ತುಂಬ ರುಚಿ ಉಂಟು, ತಿನ್ಬೇಕು. ತಿಂದು ನೋಡಿ, ಇದರ ಟೇಸ್ಟ್ ತಿಂದು ನೋಡಿ ಹೇಳಿ, ಆಯ್ತಾ. ಟೇಸ್ಟ್ ಹೇಳಿ ಹೇಗಿದೆ ಉಂಟು ಅಂತ, ಆಯ್ತಾ. ತಿನ್ನಿ ಬಿಸಿ ಉಂಟಾ? ಸಿಪ್ಪೆ ತೆಗೆದು ತಿಂದಿರಾ? ಸ್ವಲ್ಪ ಹೀಗೆ ಮಾಡಿ. ತಿಂತೇನೆ, ಟೇಸ್ಟ್ ಹೇಗೆ ಉಂಟಂತ ನೋಡಿ ಮತ್ತೆ ನಿಮ್ಗೆ ಹೇಳ್ತೇನೆ, ಆಯ್ತಾ. ತಿನ್ನುವ. ತುಂಬಾ ಸೂಪರ್ ಉಂಟು. ಹೇಗುಂಟಾ ಸಿಯಾ? ಒಳ್ಳೆದುಂಟಾ? ಬಿಸಿ ಉಂಟಾ? ತುಂಬ ಸೂಪರ್ ಉಂಟು, ಆಯ್ತಾ. ಟೇಸ್ಟು ರುಚಿ ಎಷ್ಟು ಒಳ್ಳೆದುಂಟು ಗೊತ್ತುಂಟಾ. ನಾನು ಕಿಯಾನಿಗೆ ಸ್ವೀಟ್ ಪೊಟೇಟೊನ ಯಾವಾಗಲೂ ತಿನ್ನಿಸ್ತೇನೆ. ಯಾಕೆಂದರೆ ಸ್ವೀಟ್ ಪೊಟೇಟೊಲ್ಲಿ ವಿಟಮಿನ್ ಎ ಅಂಶ ಜಾಸ್ತಿ ಉಂಟು. ಅದಕ್ಕೆ ಅದು ತುಂಬ ಒಳ್ಳೆಯದು ಮಕ್ಕಳಿಗೋಸ್ಕರ ಸಹ. ಬ್ರೈನ್ ಡೆವಲಪ್ಮೆಂಟಿಗೆ, ಹೆಲ್ದಿ ಹಾರ್ಟಿಗೆ, ಐಸೈಟ್ ಅದೆಲ್ಲ ಡೆವಲಪ್ ಆಗಲಿಕ್ಕೆ ಸ್ವೀಟ್ ಪೊಟೇಟೊ ತುಂಬ ಒಳ್ಳೆಯದು. ಕೆಲವರು ಹೇಳ್ತಾರೆ ಡಯಟ್ ಫುಡ್ ಏನು. ಸೊ ಇದು ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಇಲ್ಲಾಂದರೆ ಸಂಜೆ ಟೈಮಲ್ಲಿ ನೀವು ಇದು ಇನ್ಕ್ಲೂಡ್ ಮಾಡಿದರೆ ನಿಮ್ಮ ಇಂಟೇಕಲ್ಲಿ ನಿಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ನನಗೆ ಇದು ಕೂಡ ತುಂಬ ಲೈಕ್. ಸ್ವೀಟ್ ಪೊಟೇಟೊ ತಿನ್ನೋದ್ರಿಂದ ಸ್ಟ್ಯಾಮಿನಾ ಕೂಡ ಸಿಗ್ತದೆ ಹಾಗೂ ನಿಮಗೆ ಹೆಲ್ತ್ ಇಶ್ಯೂಸ್ ಕೂಡ ಬರೋದಿಲ್ಲ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ತಿನ್ನುವಾಗ. ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ಕೂಡ ಮನೆಯಲ್ಲಿ ಆದರೆ ಇದನ್ನು ಗ್ರೋ ಮಾಡಿ ಮತ್ತು ನೀವು ಸಹ ಇದನ್ನು ಟ್ರೈ ಮಾಡಿ ಒಂದು ಸತಿ. ಯಾಕೆಂದರೆ ಮನೆಯಲ್ಲಿ ಆಗುವ ವೆಜಿಟೇಬಲ್ಸು ತುಂಬ ಫ್ರೆಶ್ ಇರುತ್ತೆ. ನಿಮಗೆ ಇದು ಕೆರಂಗ್ ಪೋಡಿ ಮಾಡ್ತಾರೆ ಇದರಲ್ಲಿ. ಸೊ ಸ್ವೀಟ್ ಪೊಟೇಟೊ ಪೋಡಿ ಮಾಡ್ಬೋದು. ಮತ್ತು ಅಮ್ಮ ಈವ್ನಿಂಗ್ ಒಂದು ಸ್ನ್ಯಾಕ್ ಮಾಡ್ತಾರೆ. ಸ್ವೀಟ್ ಪೊಟೇಟೊ, ಅದಕ್ಕೆ ಕೋಕೋನಟ್ ಮತ್ತು ಶುಗರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ತಾರೆ. ಮತ್ತು ಅದು ಈವ್ನಿಂಗ್ ಸ್ನ್ಯಾಕಿಗೆ ಅದು ಚಹಾ ಕುಡಿಯುವಾಗ ಅದು ಒಳ್ಳೆಯದಾಗ್ತದೆ ಇದರಲ್ಲಿ. ವೆಸ್ಟರ್ನ್ ಡೇಸ್ ಹಾಗೂ ಆಫ್ರಿಕನ್ನವರು ಸ್ವೀಟ್ ಪೊಟೇಟೊನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ಅವರು ಹೆಲ್ದಿಯಾಗಿ ಹಾಗೂ ಗಟ್ಟಿಮುಟ್ಟಾಗಿ ಇರ್ತಾರೆ. ಬಿಸಿ ಉಂಟಲ್ಲ?
ನಾವು ಮಕ್ಕಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡುವ ಟೈಮಲ್ಲಿ ಕೆಲವು 1 ಇಯರ್ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಇದನ್ನು ಫುಲ್ ಬಾಯ್ಲ್ ಮಾಡಿ, ಸ್ವೀಟ್ ಪೊಟೆಟೊ ಬಾಯ್ಲ್ ಮಾಡಿ ಇದನ್ನು ಪೇಸ್ಟ್ ಮಾಡಿ ಸಹ ಮಕ್ಕಳಿಗೆ ಕೊಡ್ಬೋದು, ತುಂಬ ಒಳ್ಳೆಯದು. ಕಿಯಾನಿಗೆ ತುಂಬ ಎಕ್ಸೈಟ್ಮೆಂಟ್ ಯಾವಾಗ ಅಂದರೆ ಅವನ ಪ್ಲೇಟಲ್ಲಿ ಎಲ್ಲ ಇರಬೇಕು. ನಾವು ಹೇಗೆ ತಿಂತೇವೆ ಹಾಗೆ ಅವನಿಗೆ ತಿನ್ನಲಿಕ್ಕೆ ಬೇಕು. ಆ್ಯಕ್ಚುಲಿ ನೋಡಿ, ಅವನಿಗೆಲ್ಲ ಬೇಕು, ನನ್ನ ಪ್ಲೇಟಲ್ಲಿ ಇದ್ದದೆಲ್ಲ ಬೇಕು ಅವನಿಗೆ. ಕೆಲವರು ಹೇಳ್ತಾರೆ ಸಿಹಿ ಗೆಣಸು ತಿಂದರೆ ಹೆಲ್ತಿಗೆ ಒಳ್ಳೆಯದಲ್ಲ, ಗ್ಯಾಸ್ಟ್ರಿಕ್ ಆಗ್ತದೆ. ಬಟ್ ಆ್ಯಕ್ಚುಲಿ ಹೇಳೋದಾದರೆ ಸಿಹಿ ಗೆಣಸು ತಿಂದು ಹೆಲ್ತಿಗೆ ಒಳ್ಳೆಯದಾಗಿದೆ ವಿನಃ ಎಂಥ ಕೆಟ್ಟ ಆಗಲಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ತದೆ ಅದು, ಬಟ್ ಹೆಲ್ತಿಗೆ ಅಷ್ಟೇನು ಪ್ರಾಬ್ಲಮ್ ಆಗಲಿಲ್ಲ. ಯಾಕೆಂದರೆ ನಾವು ಚಿಕ್ಕದಿಂದಲೇ ಇದನ್ನು ತಿಂತಾ ಬರ್ತಿದ್ದೇವೆ. ಹೆಲ್ತಿಗೆ ಇದು ತುಂಬ ಒಳ್ಳೆಯದು ನನ್ನ ಪ್ರಕಾರ. ನೀವು ಸಿಹಿಗೆಣಸನ್ನು ತಿಂದಿದ್ದೀರಾದರೆ ಸಿಹಿಗೆಣಸಿನ ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಹಿಗೆಣಸು ಒಳ್ಳೆಯದಾ ಕೆಟ್ಟದಾ, ಇದರಿಂದ ಬೇರೆಯವರಿಗೆ ಸಹ ಉಪಯೋಗ ಆಗ್ತದೆ. ನನ್ನ ಹಸ್ಬೆಂಡ್ ನಮ್ಮ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ, ಬಟ್ ಅವರಿಗೆ ತಿನ್ನಲಿಕ್ಕೆ ಆಗ್ತಿಲ್ಲ. ಯಾಕೆಂದರೆ ಅವರು ವಿಡಿಯೋ ತೆಗಿತಾ ಇದ್ದಾರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೆ ಮಗನ ಹತ್ರ ಅಪ್ಪನಿಗೆ ಕೊಡು ಅಪ್ಪನಿಗೆ ಕೊಡು ಅಂತ. ನೋಡಿ ಈಗ ರೆಡಿಯಾದ ಅಪ್ಪನಿಗೆ ಕೊಡಲಿಕ್ಕೆ. ಅವ್ನು ಡೈರೆಕ್ಟ್ ಬಾಯಿಗೇನೆ ಕೊಡ್ತಾನೆ ನೋಡಿ. ಆಯ್ತು, ಈಗ ನೆಕ್ಸ್ಟ್ ಕೋಟನ್ನು Thanks for watching. Please do like, comment and share, and also do not forget to subscribe my channel.